ಮಹಾರಾಣಿಗೆ ಮಂಗಳವಾಗಲಿ. ಮಂಥರೆ, ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ತವರಿಗೆ ಹೋಗುವಾಗ ನಿನ್ನ ಕೈಯಾರ ಅಲಂಕಾರ ಮಾಡಿಸಿಕೊಳ್ಳೋಣವೆಂದು ಕಾಯುತ್ತಿದ್ದೆ. ಈಗ ನಾನೇ ಅಲಂಕಾರ ಮಾಡಿಕೊಳ್ಳುವಂತಾಯಿತು. ನೀನು ನನ್ನೊಂದಿಗೆ ಕೇಕೇಯಿ ರಾಜ್ಯಕ್ಕೆ ಬರುವುದನ್ನು ಮರೆತೆಯೋ ಹೇಗೆ? ಇಲ್ಲ ಮಹಾರಾಣಿ, ಇಲ್ಲ, ಮರೆತಿಲ್ಲ. ಆದರೀಗ ನಾನು ನಿಮಗೆ ಹೇಳುವ ವಿಷಯವನ್ನು ನೀವು ಕೇಳಿದ ಮೇಲೂ ಕೈಕೇಯಿಗೆ ಹೋಗುವುದಾದರೆ ನಾನು ಖಂಡಿತ ಬರುತ್ತೇನೆ. ಏನು ಹೇಳುತ್ತಿರುವೆ ನೀನು? ನನ್ನ ಕಿವಿಗೆ ಬಿದ್ದ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇನೆ. ಮಹಾರಾಜರು ಪೂಜಾ ಮಂದಿರದಲ್ಲಿ ಸುಮಿತ್ರೆ ಮತ್ತು ಕೌಸಲ್ಯರೊಂದಿಗೆ ನೀವು ಕೈಕೇಯಿಗೆ ಹೋಗುವುದಾಗಿಯೂ ನೀವು ಹೋದ ಮೇಲೆ ಆ ವಿಚಾರವನ್ನು ತೀರ್ಮಾನ ಮಾಡೋಣ ಎಂದು ಹೇಳಿದರಂತೆ. ಅದು ಯಾವ ವಿಚಾರ? ಅದು ನನಗೂ ಗೊತ್ತಿಲ್ಲ ಮಹಾರಾಣಿ. ಆದರೆ ನೀವು ಕೈಕೇಯಿಗೆ ಹೋದ ಮೇಲೆ ನಿಮ್ಮ ಸಹೋದರಿಯರು ಮತ್ತು ಮಹಾರಾಜರು ಯಾವುದೋ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅದು ಅಲ್ಲದೆ ಮಹಾರಾಜರು ನೀವು ದೂರವಾದಂತೆ ಆ ಮಡದಿಯರಿಗೆ ಹತ್ತಿರವಾಗುತ್ತಾರೆ. ಅನಂತರ ಮತ್ತೆ ನೀವು ಮಹಾರಾಜರಿಗೆ ಹತ್ತಿರವಾಗುವುದು ಕಷ್ಟವಾಗಬಹುದು.